ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಶಾಸಕ ಎಚ್ ಡಿ ರೇವಣ್ಣ, ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಡಿ ಲಕ್ಷ್ಮೀನಾರಾಯಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜೊತೆಗೂಡಿ JDS ಪಕ್ಷದ ರೋಡ್ ಶೋ ಆಯೋಜನೆ ಮಾಡಲಾಗಿತ್ತು. ಭಾರತೀಯರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಉತ್ತಮ ಆಡಳಿತ ನಡೆಸಿ ವಿಶ್ವವೇ ಮೆಚ್ಚುವಂತಹ ಕಾರ್ಯಗಳನ್ನು ಕೈಗೊಂಡು ವಿಶ್ವಖ್ಯಾತಿ ಪಡೆದ ಮೋದಿಜಿಯವರು ದೇಶದ ಉತ್ತಮ ಭವಿಷ್ಯಕ್ಕಾಗಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕಿದೆ. ಆದ್ದರಿಂದ NDA ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸಬೇಕಿದೆ ಎಂದು ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಡಿ ಲಕ್ಷ್ಮೀನಾರಾಯಣ ಸಲಹೆ ನೀಡಿದರು. ರೋಡ್ ಶೋನಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಪ್ರಖ್ಯಾತರಾಗಿದ್ದು, ಅದೇ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಿ ಮಾಡಿಕೊಳ್ಳದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಗೆಲ್ಲಬೇಕಿದೆ ಎಂದರು. ಹಾಸನ ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಲೋಕಸಭಾ ಸದಸ್ಯನಾಗಿ ಜಿಲ್ಲೆಯಲ್ಲಿ 16.5 ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದ್ದು, ಪಟ್ಟಣದ ಸ್ಟೇಡಿಯಂಗೆ ಖೇಲೋ ಭಾರತ್ ಅನುದಾನದಲ್ಲಿ 10 ಕೋಟಿ ಅನುದಾನ ನೀಡಲಾಗಿದೆ. ಆಸ್ಪತ್ರೆ ಹಾಗೂ ಇತರ ಕಾರ್ಯಗಳನ್ನು ಕೈಗೊಂಡು ಜನತೆಯ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 18 ಟವರ್ಗಳನ್ನು ಅಳವಡಿಸಲಾಗುತ್ತಿದೆ. ಹಾಸನದಿಂದ ಬೇಲೂರು, ಅಲ್ಲಿಂದ ಆದಿಹಳ್ಳಿ ಮಾರ್ಗವಾಗಿ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಕಲ್ಪಿಸಿ 1957 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆಲೂರಿನಲ್ಲಿ ರೈಲು ನಿಲ್ಲುತ್ತಿರಲಿಲ್ಲ, ಅಲ್ಲಿ ಪ್ರತಿನಿತ್ಯ 4 ರೈಲು ನಿಲ್ಲುವ ವ್ಯವಸ್ಥೆ ಮಾಡಲಾಗಿದೆ. ಬೇಲೂರಿನಿಂದ ಹಾಸನ ರಸ್ತೆಯು 688 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ಕೆಲಸ ಪ್ರಾರಂಭವಾಗಿದೆ. ಹಾಸನದಿಂದ ಹೊಳೆನರಸೀಪುರ ರಸ್ತೆ 703 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ರೋಡ್ ನಿರ್ಮಾಣವಾಗಿದೆ. ಹೊಳೆನರಸೀಪುರದಿಂದ ಬಿಳಕೆರೆ 1000 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಜರುಗುತ್ತಿದೆ. ಶಾಂತಿಗ್ರಾಮದಿಂದ ಉಳಿಯಾರು ರಸ್ತೆ 1986 ಕೋಟಿ, ಹಿರಿಸಾವೆಯಿಂದ ಹಾಸನ, ಹಾಸನದಿಂದ ಸಕಲೇಶಪುರ. ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಜನರ ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಪ್ರಧಾನಿ ಮೋದಿಜಿಯವರ ಆಡಳಿತದ ಅವಧಿಯಲ್ಲಿ ಮಾಡಲಾಗಿದೆ. ಚುನಾವಣೆ ಸಮೀಕ್ಷೆಯಲ್ಲಿ NDA ಪಕ್ಷವು ಪ್ರಧಾನಿ ಮೋದಿಜಿಯವರ ನೇತೃತ್ವದ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಜಯಗಳಿಸಲಿದ್ದಾರೆ ಎಂದು ತಿಳಿಸಿದೆ. ಅದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮತ್ತು BJP ಪಕ್ಷದ ಕಾರ್ಯಕರ್ತರ ಸಹಕಾರದಲ್ಲಿ ಜನತೆಯಲ್ಲಿ ಮತ ಬೇಡುತ್ತಿದ್ದೇವೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಲ್ಲಿ ನಾನು ತೋರಿದ ಉತ್ಸಾಹ ಮತ್ತು ಅಭಿವೃದ್ಧಿ ಕಾರ್ಯಗಳು ಕನ್ನಡಿಯಂತೆ ಮುಂದಿರುವಾಗ ಹಾಸನ ಕ್ಷೇತ್ರದ ಜನತೆ ಪ್ರಧಾನಿ ಮೋದಿಜಿಯವರ ನೇತೃತ್ವದ NDA ಮೈತ್ರಿಕೂಟದ ಅಭ್ಯರ್ಥಿಯಾದ ನನಗೆ ಮತ ನೀಡಿ ಗೆಲ್ಲಿಸಲಿದ್ದಾರೆ ಎಂಬ ಸಂಪೂರ್ಣ ವಿಶ್ವಾಸವಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ತಿಳಿಸಿದರು. ಉದ್ಯಮಿ ಟಿ. ಶಿವಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷರು, ಪುರಸಭಾ ಸದಸ್ಯರು, ಪಟ್ಟಣದ ಗಣ್ಯ ವ್ಯಕ್ತಿಗಳು ಹಾಗೂ JDS ಪಕ್ಷದ ಸಾವಿರಾರು ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ನಮ್ಮ ಹೊಳೆನರಸೀಪುರ ಟೌನಲ್ಲಿ ಏನು ಕ್ಯಾನ್ವಾಸ್ ಮಾಡ್ತಾ ಇದೀವಿ, ಈ ಕ್ಯಾನ್ವಾಸ್ ಇವತ್ತು ಮಾಡ್ತಾ ಇರೋ ಉದ್ದೇಶ, ಇವತ್ತು ಏಪ್ರಿಲ್ 26ನೇ ತಾರೀಕಿನ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 26ನೇ ತಾರೀಕು ನಾನು ಟೌನ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತೊಂದು ದಿನ ಪೂರ್ತಿ ನನ್ನ ಟೌನ್ಗೆ ಇಟ್ಟು ನನ್ನ ಹುಟ್ಟೂರಾದಂಥ ಹೊಳೆನರಸೀಪುರದಲ್ಲಿ ಇವತ್ತೆಲ್ಲ ಕಡೆನೂ ಹೋಗಿ ಕ್ಯಾನ್ವಾಸ್ ಮಾಡಿ ಹಿರಿಯ ತಂದೆ ತಾಯಂದಿರ ಆಶೀರ್ವಾದ ಪಡೆಯುವ ಮುಖಾಂತರ ಇವತ್ತು ನಾನು ಯಾಕೆ ಮತ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಸಮಗ್ರವಾಗಿ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀನಿ, ಆ ಅಭಿವೃದ್ಧಿ ಮುಖಾಂತರ ನಾವು ಮತ ಕೇಳೋಂಥ ಕೆಲಸನ ಮಾಡ್ತಾ ಇದ್ದೀವಿ. ನಾವೆಲ್ಲೋ ಒಂದು ಕಡೆ ಸುಮ್ಮನೆ ಓಟ್ ಕೊಡಿ ಅಂತ ಎಲ್ಲೂ ಹೇಳ್ಕೊಂಡು ಹೋಗ್ತಾ ಇಲ್ಲ. ನಾವು ಮಾಡಿರೋಂಥ ಕೆಲಸಗಳನ್ನ ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಏನೇನು ಕೆಲಸಗಳು ಮಾಡಿದ್ದೀವಿ, ಸುಮಾರು 16,500 ಕೋಟಿ ರೂಪಾಯಿ ಅನುದಾನ ತಂದಿದ್ದೀವಿ. ಅದಲ್ದೇನೆ ಇವತ್ತು ನಾವು ಒಂದೊಂದಾಗಿ ಹೇಳಬೇಕು ಅಂದ್ರೆ, ಇವತ್ತು ನಾವು ಒಂದೊಂದಾಗಿ ನಾನು ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಪ್ಯಾಕೇಜ್ ನಂಬರ್ 2 ಬೇಲೂರಿಂದ ಹಾಸನ ರಸ್ತೆ ಈಗಾಗಲೇ ಅದು ಟೆಂಡರ್ ಆಗಿ ಇವಾಗಲೇ ಗುದ್ಲಿ ಪೂಜೆ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅದು ಸುಮಾರು 688 ಕೋಟಿ. ಅದಾದ್ಮೇಲೆ ಪ್ಯಾಕೇಜ್ ನಂಬರ್ 3 ನಮ್ಮ ಹಾಸನಿಂದ ಇವತ್ತು ಹೊಳೆನರಸೀಪುರ ಆಗಲೇ ಡಬಲ್ ರೋಡ್ ಆಗಿ ಇವತ್ತು ರಸ್ತೆ ನಿರ್ಮಾಣ ಆಗಿ ಅದು ಕೂಡ ಸುಮಾರು 703 ಕೋಟಿ ರೂಪಾಯಿಗೆ ಅನುದಾನ ಕೊಡಿಸಿದ್ದೀನಿ. ಈಗ ಅದಲ್ಲದೆ ಇವಾಗ ಮತ್ತೆ ಹೊಳೆನರಸೀಪುರದಿಂದ ಅಂದ್ರೆ ನಮ್ಮ ಹೊಳೆನರಸೀಪುರದಿಂದ ಬಿಳಿಕೆರೆವರೆಗೂ ಅದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದನ್ನು ಕೂಡ ತರಾಂತ ಕೆಲಸ ಮಾಡಿ ಆಗಲೇ ಅದು ಟೆಂಡರ್ ಪ್ರೊಸೆಸ್ ಅಲ್ಲಿದೆ. ಅದಲ್ಲದೆ ನಾವು ಉಳಿಯಾರದಿಂದ ಶಾಂತಿಗ್ರಾಮದಿಂದ ಉಳಿಯಾರ ರಸ್ತೆ 1976 ಕೋಟಿ. ಇವತ್ತು ಆ ಥರ ನಮ್ಮ ಹಿರಿಸೇವೆಯಿಂದ ಹಾಸನ ಇರ್ಬೋದು, ಹಾಸನಿಂದ ಸಕಲೇಶಪುರ ಇರ್ಬೋದು, ಇವತ್ತು ಇವನ್ನೆಲ್ಲ ತಗೊಂಡಾಗ ಆಮೇಲೆ ಅದಲ್ಲದೆ 18 ಟವರ್ಗಳು ಹಾಕ್ಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀನಿ ಇವತ್ತು ಇಡೀ ಹಾಸನ ಜಿಲ್ಲೆಗೆ. ಇವತ್ತು 4 ಪೋಸ್ಟ್ ಆಫೀಸ್ಗಳು ಕೊಡಿಸಿದ್ದೀನಿ. ಅದಲ್ಲದೆ ಬಹಳಷ್ಟು ಇವತ್ತು ನಮ್ಮ ಆಸ್ಪತ್ರೆಗಳಿಗೆ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯೂ ಸಮಗ್ರವಾಗಿ ದುಡ್ಡು ಕೊಡುವಂಥ ಕೆಲಸ ಮಾಡಿದ್ದೀನಿ. ಈಗ ಸ್ಟೇಡಿಯಂಗೂ ಕೂಡ 10 ಕೋಟಿ ಕೊಡುವಂಥ ಖೇಲೋ ಭಾರತ್ ಮುಖಾಂತರ 10 ಕೋಟಿ ದುಡ್ಡು ಕೊಡುವಂಥ ಕೆಲಸನೂ ಮಾಡಿದ್ದೀವಿ. ಈ ಎಲ್ಲ ಅಭಿವೃದ್ಧಿಗಳನ್ನ ನೋಡಿಕೊಂಡು
ಈಗ ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಹಾಸನ್ ಟು ಬೇಲೂರು, ಬೇಲೂರು ಟು ಆದಿಹಳ್ಳಿ, ಆದಿಹಳ್ಳಿ ಟು ಚಿಕ್ಕಮಂಗ್ಳೂರು ರೈಲ್ವೆ ಇರಲಿಲ್ಲ. ಈಗ ಹೊಸದಾಗಿ ರೈಲ್ವೆ ನಿರ್ಮಾಣ ಮಾಡಿ ಇವತ್ತು ಟ್ರೈನ್ ಎಲ್ಲ ಅಂದ್ರೆ ರೈಲ್ವೆ ಟ್ರ್ಯಾಕ್ ಹೊಸದಾಗಿ ನಿರ್ಮಾಣ ಮಾಡಿ ಸುಮಾರು 1957 ಕೋಟಿ ರೂಪಾಯಿ ಅನುದಾನ ತರಂತ ಕೆಲಸನ ಮಾಡಿದ್ವಿ. ಅದಲ್ಲದೆ ಇವತ್ತು ಆಲೂರು ಸ್ಟೇಷನ್ ಇತ್ತು, ಸ್ಟೇಷನ್ ಅಲ್ಲಿ ಯಾರು ಟ್ರೈನ್ ನಿಂತಿರಲಿಲ್ಲ. ಎಷ್ಟೋ ಬಹುತೇಕ ದಿನದ ಕನಸಿತ್ತು ಅದು. ಇವತ್ತು 4 ಟ್ರೈನ್ ನಿಲ್ಲಂಗೆ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಮೊಸ್ಲೆಹಳ್ಳಿ ಹತ್ರ ಕಾಲೇಜ್ಗಳಿತ್ತು, ಅಲ್ಲಿ ಒಂದು 2 ಹೆಣ್ಮಕ್ಳುಗಳು ಏನ್ ದಾಟಬೇಕಾದ್ರೆ ತೀರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನೀವೇ ಮಾಧ್ಯಮ ಮಿತ್ರರುಗಳು ಎಲ್ಲರೂ ಕೂಡ ಅದನ್ನ ಪತ್ರಿಕಾ ಮುಖಾಂತರ ಎಲ್ಲ ಬರೆಯುವಂತ ಕೆಲಸನ ಮಾಡಿದ್ರಿ. ಅದನ್ನ ಗುರ್ತಿಡ್ದು ಇವತ್ತು ಅದನ್ನ ಮತ್ತೊಮ್ಮೆ ನಾವು ಹುಬ್ಳಿಗೆ ನಮ್ಮ ಜನರಲ್ ಡಿವಿಷನ್ಗೆ ಹೋಗಿ, ಜನರಲ್ ಮ್ಯಾನೇಜರ್ ಡಿವಿಷನ್ ಹತ್ರ ಹೋಗಿ, GM ಅವ್ರ ಹತ್ರ ಹೋಗಿ ಅದನ್ನ ಖುದ್ದಾಗಿ ಒಂದು ಆಲ್ಟ್ ಸ್ಟೇಷನ್ ಮಾಡಿಸಿ ಅಲ್ಲೊಂದು ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯನ್ನು ಕೂಡ, ಇಂಟರ್ಸಿಟಿ ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯನ್ನು ಕೂಡ ಅದನ್ನ ಮಾಡೋ ಅಂತ ಕೆಲಸನ ಮಾಡಿದ್ವಿ. ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿರೋರು ನಾವು ಇವತ್ತು ಈ ಕೆಲಸದ ಅಭಿವೃದ್ಧಿನ ಮುಂದಿಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಇದು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮನ್ನು ಗುರ್ತಿಡಿದು ಯಾವತ್ತು 27 ವರ್ಷದ ಹುಡುಗನ ಆಯ್ಕೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವನ್ನ ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಅವತ್ತು ಆಶೀರ್ವಾದ ಮಾಡಿ ಇಷ್ಟೆಲ್ಲ ಕೋಟಿ ಅನುದಾನ ಕೊಡುವಂಥ ಕೆಲಸನ ಮಾಡಿದ್ರು. ಇವತ್ತು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಸುಮಾರು 400 ಸೀಟ್ಗೂ ಹೆಚ್ಚು ನರೇಂದ್ರ ಮೋದಿ ಸಾಹೇಬರು ಗೆಲ್ತಾರೆ ಅನ್ನೋದನ್ನ ಎಲ್ಲರಿಗೂ ಹೇಳ್ತಿದ್ದಾರೆ. ನಮಗೂ ವಿಶ್ವಾಸ ಇದೆ. ಈ ಭಾಗದ ಜನ ನನ್ನನ್ನು ಕೂಡ ಮತ್ತೊಮ್ಮೆ ಆಯ್ಕೆ ಮಾಡಿ ಕಳಿಸೋ ಅಂತ ಕೆಲಸನ ಮಾಡಿ ಇನ್ನ ಹೆಚ್ಚಿನ ಒಂದು ಅನುದಾನ ತರ ಅಂತ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಎಲ್ಲಾ ಭಾಗದ ಜನಕ್ಕೂ ನಾನು ವಿಶ್ವಾಸನ ಮಂಡನೆ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗೆ ಪತ್ರಿಕಾ ಮಾಧ್ಯಮದವರು ಆಶೀರ್ವಾದ ಹಾಗೂ ಸಾರ್ವಜನಿಕರು ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ.